ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಮ್ಮ ಮನೆ ಹತ್ರ ಒಂದು ಕರ ಬಂದಿತ್ತು. ಫುಲ್ ತುಂಬ ಬಿಸಿಲಿದೆಯಲ್ಲ ಅಂತ ಅದಕ್ಕೊಂದು ಸ್ವಲ್ಪ ನೀರಿಟ್ಟೆ, ಅದು ಕುಡಿಲೇ ಇಲ್ಲ. ಕುಡಿದ ತಕ್ಷಣ ನೀರೆಲ್ಲ ಆಚೆ ಬರ್ತಾಯಿತ್ತು. ಫುಲ್ ಸುಸ್ತಾಗಿತ್ತು ಕರ. ಹಾಗಾಗಿ ಒಂದು ಸ್ವಲ್ಪ ಚೆಕ್ ಮಾಡಿದ್ದಕ್ಕೆ ಅದು ಹೊಟ್ಟೆ ಉಬ್ಬರ ಬಂದಿತ್ತು. ಸರ್ ಹಿಂಗೆ ಆಗ್ತಿದೆಯಲ್ಲ ಅಂತೇಳಿ ವೆಟರ್ನರಿ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಕೇಳಿದೆ. ಅದಕ್ಕೋಸ್ಕರ ಅದಕ್ಕೆ ಚೋಕ್ ಆಗಿರ್ಬೋದು ಅಂದರು. ಚೋಕ್ ಅಂದರೆ ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡಿದೆ ಅಂತ ಅರ್ಥ. ಚೆಕ್ ಮಾಡಿದ್ದು ನೋಡಿದರೆ ಗಂಟ್ಲಲ್ಲಿ ಗಡ್ಡೆ ಥರ ಇತ್ತು. ಮೋಸ್ಟ್ಲಿ ಏನೋ ತರಕಾರಿ ತಿಂದಿರ್ಬೋದು ಕರ. ಹಂಗಾಗಿ ಹಿಂಗಾಗಿದೆಯಲ್ಲ ಏನು ಮಾಡೋದಪ್ಪ ಅಂತೇಳಿ ನಮ್ಮ ಗೊತ್ತಿರೋ ಒಬ್ಬರಿಗೆ ಫೋನ್ ಮಾಡಿ ಹಿಂಗೆ ಅಂತ ಹೇಳಿದೆ. ಅವರು ಅವ್ರ ಫ್ರೆಂಡ್ಸಿಗೆಲ್ಲ ಫೋಟೋ ಹಾಕಿದ್ದಾರೆ. ಫೋಟೋ ಹಾಕ್ಬಿಟ್ಟು ಅವ್ರ ಓನರ್ ಯಾರು ಅಂತ ಗೊತ್ತಾಯಿತು. ಓನರು ಬಂದರು ಮನೆ ಹತ್ರ. ನಾವು ಅದನ್ನು ಅವರಿಗೆ ಕರುನ ಹಾಕಿ ಕಳಿಸಿದ್ವಿ. ಅಂದರೆ ಆಟೋ ತಗೊಂಬಂದಿದ್ರು ಹಾಕಿ ಕಳಿಸಿದ್ವಿ. ನೋಡಿ ಫ್ರೆಂಡ್ಸ್, ಈ ಥರ ಟೌನಲ್ಲಿ ದನಗಳೆಲ್ಲ ಬಿಡ್ತಿರಲ್ಲ ಕರುಗಳ್ನ, ಸ್ವಲ್ಪ ಆಲ್ಮೋಸ್ಟ್ ನೋಡ್ಕೊತ ಇರ್ರಿ. ಕಣ್ಣೆಲ್ಲ ಒಳಗೋಗ್ಬಿಟ್ಟಿದೆ ಆ ಕರುಗೆ. ಅಂದರೆ ಪಾಪ ಎಷ್ಟು ದಿನ ಆಯಿತೋ ಏನೋ ನೀರು ಪರು ಎಲ್ಲ ಕುಡಿದಲೆ. ಈ ಥರ ಎಲ್ಲ ನೀಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಟೌನಲ್ಲಿರೋರಿಗೆ ಒಂದು ದೊಡ್ಡ ವಿನಂತಿ. ಮತ್ತು ಹೀಗೆ ನಮ್ಮ ಟೌನಲ್ಲಿರೋ ಜನಗಳು ಒಂದು ಸ್ವಲ್ಪ ಯಾವ್ದಾರ ಕರು ದನ ಏನಾರ ಒಂಚೂರು ಹಿಂಗೆ ಪ್ರಾಬ್ಲಮ್ ಆದಾಗ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸೋದು ನಿಮ್ಮ ಕೈಯಲ್ಲಿ ಆದಷ್ಟು ಒಂಚೂರು ಹೆಲ್ಪ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಫ್ರೆಂಡ್ಸ್.